ನನ್ನ ಪ್ರಶ್ನೆಯಿಂದ ಮತ್ತೆ ಸೀಕ್ರೆಟ್ ರೂಮಿಗೆ ಕರ್ಕೊಂಡು ಹೋಗಿದ್ರಿಂದಾನೇ ನಿಮ್ಗೆ ಇಷ್ಟೊಂದು ಬೇಜಾರಾಗಿದೆ. ನಾನು ಇನ್ಯಾವತ್ತೂ ಹಳೆದ್ರ ಬಗ್ಗೆ ಕೇಳಲ್ಲ. ಆದ್ರೆ ಅಮ್ಮ, ಒಂದೇ ಒಂದು ವಿಷಯ ಕೇಳ್ಬೋದಾ? ನಾನು ನಿಮ್ಮನ್ನ ಭೇಟಿಯಾಗಿದ್ದ ಮೊದಲನೇ ದಿನದಿಂದಲೂ ನಾನು ನಿಮ್ಮನ್ನ ಅಮ್ಮ ಅಂತ ಕರಿತಿದ್ದೀನಿ. ಅದೇ ನನ್ನ ಸತ್ಯ. ನೀವು ಬೇರೆ ಏನನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರು, ಆದ್ರೆ ನಿಮ್ಮ ಮಗಳು ರಾಜನಂದಿನಿನ ಮರೆಯಲ್ಲ ಅಲ್ವಾ? ನಾನೇ ನಿಮ್ಮ ಮಗಳಾಗಿ ಬಂದಿದ್ದೀನಿ, ಅನು ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದ್ರೆ ಒಪ್ಕೋತೀರಾ ಅಲ್ವಾ ಅಮ್ಮ? ಇದನ್ನ ಎಲ್ರಿಗಿಂತ ಮುಂಚೆ ಒಪ್ಕೊಂಡಿದ್ದೀನಿ ಮಗಳೇ. ನೀನೇ ನನ್ನ ಮಗಳು ರಾಜನಂದಿನಿ, ಯಾವುದೇ ಸಂಶಯ ಇಲ್ಲ. ಆದ್ರೆ ಆರ್ಯ ರಾಜನಂದಿನಿ ತೀರ್ಕೊಂಡ್ಮೇಲೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದ. ಇದೇ ಕೋಣೆಲಿ ತಿಂಗಳಾನ್ಗಟ್ಲೆ ತಾನೇ ಕೂಡಾಕೊಂಡಿದ್ದಾನು. ಎಲ್ಲಿಗೆ ಹೊರಟೆ ಆರ್ಯ? ಎಲ್ಲಿಂದ ಬಂದು ಅಲ್ಲಿಗೆ ವಾಪಸ್ ಹೋಗ್ತಿದ್ದೀನಮ್ಮ. ನನಗೆ ಬದುಕು ಕೊಟ್ಟಿರೋ ರಾಜನಂದಿನಿ ಅವರೇ ಇಲ್ಲಿಲ್ಲ ಅಂದಮೇಲೆ ನನ್ನಿಂದ ಇಲ್ಲಿರೋಕ್ಕಾಗ್ತಿಲ್ಲಮ್ಮ. ಆರ್ಯ, ನೀವು ಸದಾ ನನ್ನ ನೆನಪಲ್ಲಿರ್ತೀರಮ್ಮ. ಸಾಧ್ಯ ಆದ್ರೆ ನೀವು ನನ್ನನ್ನ ನಿಮ್ಮ ನೆನಪಲ್ಲಿಟ್ಕೊಳ್ಳಿ. ಬರ್ತೀನಮ್ಮ. ಆರ್ಯ, ಏನ್ ಮಾತಾಡ್ತಿದ್ಯಾ ಆರ್ಯ? ಅಮ್ಮನ್ನ ಬಿಟ್ಟು ಹೋಗ್ತಾರೇನೋ? ನೀನ್ ಬರೀ ಬಾಯಿ ಮಾತಿಗೆ ಮಾತ್ರ ಅಮ್ಮ ಅಂತ ಕರಿತಿದ್ಯಾ? ಯಾಕೆ ನನ್ನ ಬಿಟ್ಟು ಹೋಗೋ ಮನ್ಸು ಬಂತು ಆರ್ಯ? ನನಗೆ ಮುಂದಿನ ದಾರಿನೇ ಗೊತ್ತಾಗ್ತಿಲ್ಲಮ್ಮ. ನನ್ನ ಜೀವನ ಎಲ್ಲಿ ಶುರು ಆಯ್ತೋ ಅಲ್ಲಿಗೆ ಮುಕ್ತಾಯನೂ ಆಗೋಯ್ತಲ್ಲಮ್ಮ. ಹಾಗೆಲ್ಲ ಮಾತಾಡ್ಬೇಡ ಆರ್ಯ. ನಿನ್ ಜೀವನ ಮುಗ್ದಿಲ್ಲ. ನಾನು ನೀನು ಇಬ್ರು ಒಂದೇ ದೋಣಿಲಿದ್ದೀವಿ ಆರ್ಯ. ಇದು ನಿನ್ ಮನೆ, ನಾನ್ ನಿನ್ನಮ್ಮ, ನೀನ ನನ್ನ ಮಗ. ಬಿಟ್ಟೋಗೋ ಮಾತಾಡ್ಬೇಡ ಆರ್ಯ. ನನ್ನನ್ನ ಅಮ್ಮ ಅಂತ ಒಪ್ಕೊಳ್ಳೋದಾದ್ರೆ ಇಲ್ಲೇ ಇರು, ಇಲ್ಲ ಅಂದ್ರೆ ಬಾಗಿಲು ತೆಗ್ದಿದೆ. ಆರ್ಯ ಇದ್ದಿದ್ದಕ್ಕೆ ಇಷ್ಟು ವರ್ಷ ಜೀವನನ ಸಲೀಸಾಗಿ ನಡ್ಸಕ್ಕಾಯ್ತು ಅಂತ. ಎಲ್ಲಾ ಹೊರೆನೂ ಅವನೇ ಹೊತ್ಕೊಂಡ. ಇಷ್ಟು ದೊಡ್ಡ ವ್ಯವಹಾರಗಳು, ಈ ಮನೆನ ನಾನೊಬ್ಳೆ ನಿಭಾಯಿಸೋದು ಊಹಿಸ್ಕೊಳ್ಳೋದೇ ಭಯ ಆಗುತ್ತೆ. ನೀವು ಒಂಟಿ ಆಗೋದಕ್ಕೆ ಕಾರಣನೇ ಅವರು ಅಮ್ಮ. ಇದನ್ನ ನಾನು ನಿಮ್ಗೆ ಹೇಗ್ ಹೇಳಿ, ಹೇಗ್ ನಂಬಿಸ್ಲಿ?
ಸದ್ಯ ಅವನ್ ಹೇಗೋ ಆ ಕಹಿ ನೆನಪುಗಳಿಂದ ಆಚೆ ಬಂದಿದ್ದಾನೆ. ಅದೇ ನನಗೆ ಸಮಾಧಾನ. ಅವನ್ ಒತ್ತಾಟನ ನೋಡ್ಲಾರ್ದೆ ನೀನ್ ಮತ್ತೆ ಹುಟ್ಟು ಬಂದಿದ್ಯಾ ಅನ್ಸುತ್ತೆ ಮಗಳೇ. ಆದ್ರೆ ನಂದು ಒಂದೇ ಒಂದು ಕೋರಿಕೆ, ಅವನ್ ಮುಂದೆ ಏಕಾಏಕಿ ನಾನೇ ರಾಜನಂದಿನಿ ಅಂತ ಹೇಳೋದು ಬೇಡ ಅನ್ನಿಸ್ತಿದೆ. ಸಡನ್ ಆಗಿ ಸತ್ಯ ಗೊತ್ತಾದ್ರೆ ಪಾಪ ಅವನ್ ಮನ್ಸ್ಗೂ ಹೇಗಾಗ್ಬೇಡ. ನೀನು ರಾಜನಂದಿನಿನೇ ಆಗಿದ್ರು ಅವನ್ ಪಾಲಿಗೆ ಅನು ಆಗೇ ಇರು ಪ್ಲೀಸ್. ನಾನು ಯಾವತ್ತಿದ್ರು ಅವ್ರ ಪಾಲಿಗೆ ಅನುನೇ ಅಮ್ಮ. ಆದ್ರೆ ನಾನೇ ರಾಜನಂದಿನಿ ಅನ್ನೋ ಸತ್ಯ ನಿಮಗ್ ಗೊತ್ತಾಯ್ತಲ್ಲ, ಅಷ್ಟು ಸಾಕಮ್ಮ. ಲೋಕದ ಕಣ್ಣಿಗಷ್ಟೇ ನಾನು, ಆದ್ರೆ ನಿಜವಾಗ್ಲೂ ನಾನು ಅನು ಮುಖ ಹೊತ್ತಿರೋ ರಾಜನಂದಿನಿ. ಅಯ್ಯ ಬಾಯ್. ಇಷ್ಟು ದಿನ ಆದ್ಮೇಲೆ ನನ್ನ ಹೆಂಡತಿನ ನೋಡೋ ಖುಷಿಯಲ್ಲಿ ನಾನು ಮನೆಗೆ ಹೋಗ್ತಿದ್ದೀನಿ. ನೀನ್ ನೋಡಿದ್ರೆ ಮಧ್ಯದಲ್ಲಿ ಕಾರಿಗೆ ಅಡ್ಡ ಹಾಕಿ ನನ್ನ ಹೈಜಾಕ್ ಮಾಡ್ತಿದ್ಯಾ ಹೇಗೆ? ನಾನ್ ಹೇಳಿದನ್ನ ಕೇಳಿಸ್ಕೊಂಡ್ಮೇಲೂ ಇದೇ ಖುಷಿನಲ್ಲಿ ನಿನ್ ಹೆಂಡತಿ ನೋಡಕ್ ಹೋಗ್ತೀಯೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡು ಆರ್ಯ. ನೀನ್ ಇಲ್ಲಿ ಇಲ್ಲದೆ ಇರುವಾಗ ಏನೇನಾಗಿದೆ ಗೊತ್ತಾ? ಜೇಂಡೆ, ಅದೆಲ್ಲಾನು ಆರಾಮಾಗಿ ನಾಳೆ ಮಾತಾಡೋಣ. ಈಗ ಮನೆಗೆ ಹೋಗೋಣ ಬಾ. ಎಲ್ಲ ಬೇಡ, ನೀ ಇಳಿ ಕೆಳಗಡೆ. ಲಂಡನ್ ನಿನಗೆ ತುಂಬಾ ಕೂಲ್ ಆಗಿತ್ತು ಅನ್ಸುತ್ತಲ್ವಾ? ಇಲ್ಲಿನ ಶಾಖ ನಿನ್ಗಿನ್ನೂ ಮುಟ್ಟಿಲ್ಲ. ಇಲ್ಲಿ ಏನಾಗಿದೆ ಗೊತ್ತಾ? ನೀನ್ ಲಂಡನ್ಗೆ ಹೋದ್ಮೇಲೆ ಅನು ಮೇಡಮ್ ಅವ್ರಪ್ಪ ಅದ್ ಯಾವ್ದೋ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವಳ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ನೀನ್ ಯಾಕೋ ಹುಚ್ಚಿನ ತರ ಆಡ್ತಿದ್ಯಾ? ಆರ್ಯ, ಸೀರಿಯಸ್ನೆಸ್ ಗೊತ್ತಿಲ್ಲದೆ ಮಾತಾಡ್ಬೇಡ. ನನಗೆ ಗೊತ್ತು ಝಂಡೆ, ಇಲ್ಲಿ ನಡೆದಿದ್ದೆಲ್ಲ ನನಗೆ ಗೊತ್ತು. ಹಲೋ ಸರ್, ಬ್ಯುಸಿ ಇದ್ದೀರಾ? ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕಾಗಿತ್ತು ಸರ್. ಇವತ್ತು ನಾನು ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಬಂದೆ ಸರ್. ಇಲ್ಲ ತೊಂದರೆ ಏನೂ ಇಲ್ಲ. ಕೆಲವು ದಿನಗಳಿಂದ ನನ್ನ ಮನಸ್ಸು ಸರಿ ಇರ್ಲಿಲ್ವಲ್ಲ, ಅಪ್ಪ ಅಮ್ಮನೂ ಅದನ್ನೇ ಹೇಳಿದ್ರು. ಅದಕ್ಕೆ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿ ಬಂದೆ ಸರ್. ಐ ಆಮ್ ರಿಯಲಿ ಸಾರಿ ಸರ್. ನನ್ನ ಬಿಹೇವಿಯರ್ ಇಂದ ನಿಮ್ಗೆ ಹರ್ಟ್ ಆಗಿರ್ಬೋದು, ಆದ್ರೆ ನನ್ನ ಉದ್ದೇಶ ಅಲ್ಲ. ಅವತ್ತು ನೀವು ನನ್ನ ಸೀಕ್ರೆಟ್ ರೂಮ್ ಕರ್ಕೊಂಡು ಹೋದಾಗಿಂದ ನಾನು ಏನ್ ಮಾತಾಡ್ತಿದ್ದೀನಿ, ಏನ್ ಯೋಚಿಸ್ತಿದ್ದೀನಿ, ಯಾವುದು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಅನಿಸ್ತಿದೆ ಸರ್. ಬಟ್ ನಾವ್ ಐ ಆಮ್ ಫೈನ್ ಸರ್. ಐ ಆಮ್ ಫೀಲಿಂಗ್ ಗುಡ್. ಸರಿ ಸರ್, ಸಿ ಯು, ಟೇಕ್ ಕೇರ್. ನಾನು ನನಗೆಲ್ಲಾನು ಹೇಳಿದಾಳೆ ಝಂಡೆ. ಇಲ್ಲಿಂದ ಹೊರಡುವಾಗಲೂ ನನಗೂ ತುಂಬಾನೇ ಚಿಂತೆ ಇತ್ತು. ನಾನು ಮೊದಲಿನ ಥರ ಇಲ್ಲ ಅಂತ ನನಗೆ ತುಂಬಾನೇ ಬೇಸರ ಆಯಿತು. ಆದರೆ ಇಲ್ಲ ಝಂಡೆ, ನನಗೀಗ ಸ್ಪಷ್ಟವಾಗಿ ಅರ್ಥ ಆಗಿದೆ.
ಅವಳು ಮೊದಲಿನ ಅದೇ ನನ್ನನು ಕಮಲಮನ ವಠಾರದ ಮುಗ್ಧ. ಅವಳು ಬದಲಾಗಿಲ್ಲ. ನೋ ಆರ್ಯ, ನಿನ್ ಲೆಕ್ಕಾಚಾರ ಈ ವಿಷಯದಲ್ಲಿ ಸ್ವಲ್ಪನೂ ಸರಿ ಇಲ್ಲ. ಅನು ನೀನ್ ಅನ್ಕೊಂಡಷ್ಟು ಮುಗ್ದೇ ಇಲ್ಲ. ನಾನು ಪದೇ ಪದೇ ನಿನ್ಗೆ ಹೇಳ್ತಾ ಇದ್ದೀನಿ, ನೀನು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದೀಯ. ಆಫೀಸಲ್ಲಿ ಏನೆಲ್ಲ ಬದಲಾವಣೆ ಮಾಡಿದಾಳೆ ನಿನ್ಗೆ ಗೊತ್ತಾ? ಹರ್ಷನಿಗೆ ನಿನ್ನ ಇನ್ಚಾರ್ಜ್ ಕೊಟ್ಟಿದ್ದಾಳೆ. ಹರ್ಷನೇ ವಾರಸ್ದಾರ ಅಂತ ಅವಳು ಹೇಳೋದು ಇದೇ ಮೊದಲನೇ ಸಲ ಏನು? ಈ ಹಿಂದೆನೂ ಅವಳು ಈ ಮಾತನ್ನ ಎಷ್ಟೋ ಸಲ ಹೇಳಿದಾಳೆ. ಇದಕ್ಯಾಕೆ ನನಗೆ ಆಘಾತ ಆಗತ್ತೆ ಹೇಳು? ನೀನು ನಿನ್ನ ಹೆಸರನ್ನ ಯಾವ ರೀತಿಲಿ ಹೇಳ್ತೀಯ? ಝೇಂಡೆ, ಕೇಶವ್ ಝೇಂಡೆ. ಬಾಂಡ್, ಜೇಮ್ಸ್ ಬಾಂಡ ನೀನು? ಪುಕ್ಲಾ ಕಣೋ ನೀನು. ನಡಿ, ನಾನು ಮನೆಗೆ ಹೋಗ್ಬೇಕು. ನನ್ನ ಹೆಂಡತಿನ ನೋಡ್ಬೇಕು. ಪ್ರಿಯು, ನಾನು ಇಷ್ಟು ಹೇಳಿದ್ರು ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಇವನಿಗೆ. ಹೆಂಡತಿ ನೋಡಕ್ ಹೋಗ್ತಾನಂತೆ. ಹೆಂಡತಿ ಹಲೋ ಹಲೋ ಅನು, ಹೇಗಿದ್ಯೆ? ಹೋದಾಗಿಂದ ಒಂದ್ ಕಾಲು ಮಾಡ್ಲಿಲ್ವಲ್ಲ, ಅಷ್ಟೊಂದ್ ಬಿಸಿನಾ? ಕಾಲ್ ಮಾಡಕ್ ಆಗದರೆ ಅಷ್ಟು ಬ್ಯುಸಿನಾ ಅಂತ ಕೇಳಿದ್ರೆ ಇಲ್ಲ, ಬಟ್ ಬ್ಯುಸಿಯಾಗಿರೋದಕ್ಕಂತೂ ಟ್ರೈ ಮಾಡ್ತಿದ್ದೀನಿ. ಹೇಗಿದ್ಯಾ ಅನು? ನನ್ ಮನೇಲಿ ನಾನು ಹೇಗೆ ಇದ್ರು ಚೆನ್ನಾಗೇ ಇರ್ತೀನಿ ಕಣೆ. ನಿನ್ಗಿನ್ನೂ ಆ ಮನೇಲಿರೋ ಧೈರ್ಯ ಇದೆಯಾ? ಇದೆಂತ ಪ್ರಶ್ನೆನೆ? ನನ್ ಮನೇಲಿ ನಾನಿರೋದಕ್ಕೆ ಯಾವ ಭಯ? ಅಲ್ಲ ಅನು, ನಾನ್ ಕೇಳ್ತಿರೋದು. ನೀನ್ ಕೇಳ್ತಿರೋದು ನನ್ಗೆ ಅರ್ಥ ಆಯ್ತು, ಆದ್ರೆ ನನ್ ಮಾತು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ನನ್ ಮಾತಿನ ಮೇಲೆ ನಂಬಿಕೆನೂ ಇಲ್ಲ. ಇರ್ಲಿ ರಮ್ಯಾ, ಏನೇ ಆದ್ರೂ ಇದು ನನ್ನ ಮನೆ, ರಾಜ್ ನಂದಿನಿ ಮನೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮಾಡ್ಲೇಬೇಕಾದಂತ ಕರ್ತವ್ಯ ಇರುತ್ತಲ್ಲ ರಮ್ಯಾ. ಪರ್ಪಸ್ ಅಂತಾರಲ್ಲ, ನನಗೀಗ ನನ್ನ ಕರ್ತವ್ಯ ಏನು ಅನ್ನೋದು ಪೂರ್ತಿಯಾಗಿ ಅರ್ಥ ಆಗಿದೆ. ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋದೇ ನನ್ನ ಕರ್ತವ್ಯ. ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ತಾನೇ ಏನ್ ಹೇಳಿ? ನಿನ್ಗಿನ್ನೂ ಆರ್ಯ ಸರ್ ಜೊತೆ ಇರೋ ಮನ್ಸಿದ್ಯಾ ಅನು? ನಿನ್ನಿಂದ ಅಲ್ಲಿರಕ್ ಹೇಗ್ ಸಾಧ್ಯ ಅನು? ನನಗೆ ನಿನ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ತುಂಬಾ ಭಯ ಆಗುತ್ತೆ ಕಣೆ. ಭಯ ಬೇಡ ರಮ್ಯಾ, ಅವರಿಂದ ನನಗೇನೂ ಆಗಲ್ಲ. ಆರ್ಯ ಸರ್ ಕಣ್ಣಿಗೆ ನಾನು ಇನ್ನೂ ಅದೇ ಹಳೆ ವಟಾರದ ಹುಡುಗಿ, ಇನ್ನೋಸೆಂಟ್ ಕಾಲೇಜ್ ಸ್ಟೂಡೆಂಟ್. ಅದಕ್ಕೆ ಮುಖ್ಯವಾದ ಕಾರಣ ವಯಸ್ಸಿನ ಅಂತರ. ಅವ್ರು ಹೇಗೆ ನಂಬಿಕೆ ಅನ್ನೋದನ್ನ ಬಳಸ್ಕೊಂಡು ನನ್ನ ಜೊತೆಗಿದಾರೋ, ನಾನು ಅದೇ ನಂಬಿಕೆಯಿಂದಾನೇ ಅವ್ರ ಜೊತೆಗಿದ್ದೀನಿ ಅನ್ನೋ ಹಾಗೆ ನಟಿಸ್ತೀನಿ. ಆದ್ರೆ ಈ ಮನೆಗಾಗಿದ್ದ ನಂಬಿಕೆ ದ್ರೋಹಕ್ಕೆ ದ್ವೇಷ ತೀರಿಸ್ಕೊಳ್ದಲೆ ನಾನು ಬಿಡಲ್ಲ. ಅನು, ಈ ವಿಷಯದಲ್ಲಿ ನನಗೆ ಯಾವ ಅರ್ಜೆಂಟು ಇಲ್ಲ. ಒಂದ್ ಜನ್ಮನೇ ಕಾದಿದ್ದೀನಂತೆ, ಇನ್ ಸ್ವಲ್ಪ ದಿನ ಕಾಯೋದ್ರಲ್ಲಿ ತಪ್ಪೇನೂ ಇಲ್ಲ. ಸುಭಾಷ್ ಪಾಟೀಲ್ ಆರ್ಯವರ್ಧನ್ ಆಗಿ ಇವತ್ತು ವರ್ಧನ್ ಸಂಸ್ಥೆಗೆ ಚಕ್ರವರ್ತಿ ಆಗಿದ್ದಾರೆ. ಅದೇ ಆರ್ಯವರ್ಧನ್ ನಿಜ ರೂಪ ಸುಭಾಷ್ ಪಾಟೀಲ್ ಅನ್ನೋದನ್ನ ಸಾಕ್ಷಿ ಸಮೇತ ಇಡೀ ಜಗತ್ತಿನ ಮುಂದೆ ತೋರಿಸ್ತೀನಿ. ಅನು, ಆರ್ಯ ಸರ್ ಮಾತ್ರ ಅಲ್ಲ, ನನ್ಗೂ ನಾನು ಅದೇ ಹಳೆ ವಟಾರದ ಹುಡ್ಗಿನೇ. ನನ್ ಜೊತೆ ಚಿಕ್ಕ ವಯಸ್ಸಿಂದ ಕಾಲೇಜ್ ವರ್ಗೂ ಓದಿರೋ ಬೆಸ್ಟ್ ಫ್ರೆಂಡ್. ನೀನ್ ಬದ್ಲಾಗ್ಬೇಡ. ನಾನು ಇಷ್ಟೊತ್ತು ಹೇಳೋದನ್ನೆಲ್ಲ ಇಡೀ ಪ್ರಪಂಚದಲ್ಲಿ ಬೇರೆ ಯಾರ ಹತ್ರನಾದ್ರೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯನಾ ರಮ್ಯಾ? ನಿನ್ನೊಬ್ಬಳನ್ನ ಬಿಟ್ರೆ ಹೇಳು. ಥ್ಯಾಂಕ್ಸ್ ಅನು. ಏ ತಡ್ಡಿ, ಥ್ಯಾಂಕ್ಸ್ ಅಂತೆ. ಕಾಲ್ ಮಾಡಿದ್ದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು.
ಸರಿ ರಮ್ಯಾ, ಇನ್ನೇನು ಆರ್ಯ ಸರ್ ಬರೋ ಹೊತ್ತಾಯ್ತು. ಆಗಾಗ ಮನೆಗೆ ಬಾ. ಸಿ ಯು. ಸರಿ ಅನು, ಟೇಕ್ ಕೇರ್. ನಮ್ಮನು ಇತ್ತೀಚೆಗೆ ಮಾತಾಡೋ ಮಾತುಗಳೆಲ್ಲ ಎಷ್ಟು ಗಂಭೀರವಾಗಿರುತ್ತೆ ಅಂದ್ರೆ ಇವಳು ನಮ್ಮನೇನ ಅಂತ ಡೌಟ್ ಶುರು ಆಗುತ್ತೆ ಕಣೋ ಸಂಪತ್. ಅನುನು ಅದನ್ನೇ ಅಲ್ವಾ ಹೇಳ್ತಿರೋದು, ನಾನು ಅನು ಅಲ್ಲ ರಾಜನಂದಿನಿ ಅಂತ. ಜೂನ್ ಬೇರೆ, ನನ್ಗೆ ಆ ಹೆಸರು ಕೇಳಿದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ. ನನ್ ಯಾರನ್ನಾದ್ರೂ ಹೊಸೊಬ್ರನ್ನ ಫ್ರೆಂಡ್ ಮಾಡ್ಕೊಂಡ್ ಬಂದು ಅವ್ರನ್ನ ಅನುಗೆ ಇಂಟ್ರೊಡ್ಯೂಸ್ ಮಾಡ್ಸಿದ್ರೆ ಅವಳು ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಲು ಗೊತ್ತಾ. ಆದ್ರೆ ಈಗ ಅವಳೇ ತನ್ ಬೇರೆ ಯಾರು ಅಂತ ಹೇಳ್ತಿದ್ದಾಳೆ. ಇದು ನೋಡ್ತಿದ್ರೆ ನನ್ಗೆ ಹೇಗಾಗ್ಬೇಕು ಹೇಳು. ಅದು ತುಂಬಾನೇ ಕಾನ್ಫಿಡೆಂಟ್ ಆಗಿ ನಾನೇ ರಾಜನಂದಿನಿ ಅಂತ ಹೇಳ್ತಿದ್ದಾಳೆ. ಇದೆಲ್ಲ ಹೇಗ್ ಸಾಧ್ಯ ಸಂಪತ್? ಅದನ್ನ ಅನುಗೆ ಕೇಳ್ಬೇಕು. ರಮ್ಯಾ, ನನಗೇನನ್ಸತ್ತೆ ಗೊತ್ತಾ, ಈ ಪಿಕ್ಚರ್ ಅಲ್ಲಿ ತೋರಿಸ್ತಾರಲ್ಲ ಒಬ್ರ ಬಗ್ಗೆ ಅತಿಯಾಗಿ ತಿಳ್ಕೊಂಡಾಗ ಅವ್ರ ಪ್ರಭಾವ ಬೀರತ್ತೆ ಅಂತ, ಅದೇ ತರ ರಾಜನಂದಿನಿ ಅವ್ರ ಬಗ್ಗೆ ಅನು ಕೇಳ್ತಾ ಕೇಳ್ತಾ ತಾನೇ ರಾಜನಂದಿನಿ ಅಂದ್ಕೊಂಡಿದ್ದಾಳೋ ಏನೋ. ರಾಜನಂದಿನಿ ಅವ್ರ ಡೈರಿ ಏನಾರ ಓದಿರ್ಬೋದು, ಆ ಕೋಣೆಯಲ್ಲಿ ಏನಾರ ಡೀಟೇಲ್ಸು ಅಥವಾ ಫೋಟೋಸ್ ನೋಡಿರ್ಬೋದು. ಅದನ್ನೆಲ್ಲ ಇಟ್ಕೊಂಡು ಅವಳೇ ಒಂದು ಅರ್ಥ ಕಂಡುಕೊಂಡಿದ್ದಾಳೆ ಅನ್ಸುತ್ತೆ. ಅದೇ ರಮ್ಯಾ, ಆಪ್ತ ಮಿತ್ರ ಪಿಕ್ಚರ್ ಅಲ್ಲಿ ಆಗತ್ತಲ್ಲ ಅದೇ ತರ. ನಾಗವಲ್ಲಿ ಅವ್ರ ಬಗ್ಗೆ ಓದ್ತಾ ಓದ್ತಾ ಸೌಂದರ್ಯ ಅವರು ನಾನೇ ನಾಗವಲ್ಲಿ ಅನ್ಲಿಲ್ವಾ? ಇದು ಹಾಗೇನೆ ರಮ್ಯಾ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನಾದ್ರೂ ಧೈರ್ಯ ತುಂಬಿಸೋ 4 ಮಾತಾಡು ಅಂದ್ರೆ ಇದ್ದಿದ್ದು ಭಯ ಪಡಿಸ್ತಾನೆ. ರಮ್ಯಾ, ಮಾನ್ಸಿ ಅವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ? ಅದಕ್ಕೆ ನನ್ನ ಡೈರೆಕ್ಟ್ ಆಗಿ ದಾದಾ ಚೇಂಬರ್ ಕರ್ಕೊಂಡೋಗಿ ಅವ್ರ ಸೀಟಲ್ಲಿ ಕೂರಿಸ್ಬಿಟ್ರು. ಮೈ ಗಾಡ್, ಆ ವೈಬ್, ಆ ಪಾಸಿಟಿವಿಟಿ ಇವತ್ತು ಆಫೀಸಲ್ಲಿ ನನಗಾಗಿದ್ದ ಅನುಭವನ ಐ ಕಾಂಟ್ ಎಕ್ಸ್ಪ್ಲೇನ್ ಮಾನ್ಸಿ. ಸೀರಿಯಸ್ಲಿ ಹರ್ಷ? ಯಾ ಮಾನ್ಸಿ, ಐ ಆಮ್ ನಾಟ್ ಲೈಂಗ್. ಆಫೀಸಲ್ಲಿ ಅದಕ್ಕೆ ಇವತ್ತು ನಡ್ಕೊಂಡಿದ್ದು ನೆನ್ಸ್ಕೊಂಡ್ರೆ ಲುಕ್ ಎಟ್ ಮೈ ಆರ್ಮ್ಸ್, ಗೂಸ್ ಬಂಪ್ಸ್. ಇದೆಲ್ಲದಕ್ಕಿಂತ ಆಶ್ಚರ್ಯ ಏನ್ ಗೊತ್ತಾ ಮಾನ್ಸಿ, ಅದಕ್ಕೆ ಮಾತಿನ ಮಧ್ಯೆನೆ ನನ್ನನ್ನು ಹರ್ಷ ಅಂತ ಹೆಸರಿಟ್ಟು ಕರೆದ್ರು. ಸೀರಿಯಸ್ಲಿ ನನಗೆ ರಾಜನಂದಿನಿ ಅಕ್ಕನೇ ಕಣ್ಣೆದುರಿಗೆ ಬಂದಂಗಾಯ್ತು. ಅನ್ಕೊಂಡೆ ಇನ್ನು ಫ್ಲಾಟ್ಗೆ ಬಂದಿಲ್ಲ ನಾನು ಹಬ್ಬಿ ಅಂತ. ಎಲ್ಲ ಮುಗಿಸ್ಕೊಂಡು ಕೊನೆಗೆ ಅಲ್ಲೇ ಬಂದಿಯಲ್ಲ. ಮಾನ್ಸಿ, ನಾನು ಹೇಳ್ತಿರೋದು ನಿಜ. ಈಗ ಇದೆಲ್ಲ ಸುಳ್ಳು ಅಂತ ವಾದ ಮಾಡೋ ಮೂಡಲ್ಲಿ ನಾನು ಖಂಡಿತವಾಗ್ಲೂ ಇಲ್ಲ. ಈ ಹಳೆ ಜನ್ಮ, ವೈಬ್, ಗೀಪ್ ಇದೆಲ್ಲ ನೀನೇ ಇಟ್ಕೋ. ಯು ನೋ ವಾಟ್, ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು. ಯು ಆರ್ ದ ಬಾಸ್ ಆಫ್ ವರ್ಧನ್ ಗ್ರೂಪ್ಸ್. ಇಟ್ಸ್ ನಾಟ್ ಸಿಂಪಲ್ ಥಿಂಗ್ ಹರ್ಷ. ನನ್ ಎಷ್ಟೋ ದಿನ ಡ್ರೀಮ್ಸ್ ಇವತ್ತು ಫುಲ್ಫಿಲ್ ಆದಾಗ ಫೀಲ್ ಆಗ್ತದೆ. ಇದೆಲ್ಲ ಸಾಧ್ಯ ಆಗಿದ್ದು ಅದಕ್ಕೆಯಿಂದ. ಹರ್ಷ, ಕೂತ್ಕೋ ಅನ್ನಲ್ಲ. ಅಕ್ಕ, ಇದು ನೀ ಕುತ್ಕೋಬೇಕಾಗಿರೋ ಜಾಗ.